ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಮತ್ತು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುವರು ಮಾಜಿ ಸಚಿವರಾದ ಎಂ ಮಲ್ಲಿಕಾರ್ಜುನ ನಾಗಪ್ಪ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಮತ್ತೊಮ್ಮೆ ಮಗದೊಮ್ಮೆ ಬೆಳಕಿನ ಹಬ್ಬ ದೀಪಾವಳಿ ಮತ್ತು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಬಂದಂಥ ದೀಪಾವಳಿ ಹಬ್ಬದ ಶ್ರೀ ಮಹಾಲಕ್ಷ್ಮೀ ಸರಸ್ವತಿ ಪೂಜೆ, ಉಮಾ ಸರಸ್ವತಿ ಪೂಜೆ ಕಾರ್ಯಕ್ರಮ ಗಂಗಾವತಿ ಮತ್ತು ಬೇರೆ ಕಲ್ಲೇ ದಿನಾಂಕ 20, 21, 22 ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನದಲ್ಲಿ ಎಲ್ಲರೂ ಒಳ್ಳೆಯದಾಗಲಿ, ರೈತ ಬಾಂಧವರಿಗೆ, ಕಾರ್ಮಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ, ಪ್ರತಿಯೊಬ್ಬ ನಾಡಿಗೂ ಲಕ್ಷ್ಮೀದೇವಿ ಅವರೆಲ್ಲರೂ ಕಾಪಾಡಿಸ್ತೀನಿ. ಮುಂದಿನ ದಿನಗಳಲ್ಲಿ ಬೆಳೆ ಕೂಡ ಚೆನ್ನಾಗಿ ಬಂದು ರೈತರ ಬಾಳಿನ ನನಸಾಗಬೇಕು. ಅವರಿಗೆ ಬೆಳೆದಂಥ ಬೆಳೆಗೆ ತಕ್ಕಂಥ ದಾಣಿ ಸಿಗಬೇಕು ಅಂತ ನನ್ನ ಆಸೆ ಇದೆ. ಅದಕ್ಕೆ ನಿಮ್ಮ ಮುಖಾಂತರ ಇವತ್ತು ತಮ್ಮೆಲ್ಲರಿಗೂ ಮತ್ತು ನಾಡಿನ ಜನತೆಗೆ ಮತ್ತು ಮುಖ್ಯವಾಗಿ ಗಂಗಾವತಿ ನಗರದ ಜಿಲ್ಲೆಯ ಸಮಸ್ತ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದ ಜೊತೆಗೆ ಇದೇ ನವೆಂಬರ್ 1 ಬರ್ತಕ್ಕಂಥ ಏನು ಕನ್ನಡ ರಾಜ್ಯೋತ್ಸವ ಆ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ. ಯಾಕಂದರೆ ಪ್ರತಿ ವರ್ಷವೂ ಒಂದು ರಾಜ್ಯೋತ್ಸವ ಕಾರ್ಯಕ್ರಮ ರಾಜ್ಯ ಮಾಡಿ ನಡೆದಿದೆ. ಬೆಂಗಳೂರಿನಲ್ಲೂ ಸಾಕಷ್ಟು ನಿರ್ವಹಣೆ ಮಾಡ್ತೀವಿ. ಅದಕ್ಕೂ ನನ್ನ ಸಮಯದಲ್ಲಿ 2 ಮುಖ್ಯವಾದ ಹಬ್ಬಗಳಿಗೆ ಮತ್ತು ರಾಜ್ಯೋತ್ಸವಕ್ಕೆ ಅವರೆಲ್ಲರೂ ಶುಭಾಶಯ ಕೋರಿ ನನ್ನ ತಿಳಿಸ್ತೀನಿ. ನಮಸ್ಕಾರ.